ಗೈಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತಿನ ವ್ಲಾಗ್ ನಾನು ಈವ್ನಿಂಗ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಯಾಕಂತಂದ್ರೆ ನಾನು ಮಾರ್ನಿಂಗ್ ಇಂದ ಸ್ವಲ್ಪ ಮನೆಯಲ್ಲಿ ಕೆಲಸ ಇತ್ತು ಗೈಸ್. ಸೊ ಅಮ್ಮ ಒಬ್ಳೆ ಇದ್ರು. ಸೊ ಹಂಗಾಗಿ ನಾನು ಮನೆಯಲ್ಲಿ ಕಂಪೌಂಡ್ ಎಲ್ಲ ಕಂಪ್ಲೀಟ್ ಕಂಪೌಂಡ್ ಎಲ್ಲ ಸ್ವಲ್ಪ ನೀಟಾಗಿ ಇದು ನಮ್ ಗಿಡ ಎಲ್ಲ ಲೀಫ್ ಎಲ್ಲ ಬಿದ್ದೋಗಿತ್ತು ಗೈಸ್. ಸೊ ಹಂಗಾಗಿ ಅಮ್ಮನ್ ಗೊಬ್ಬತ್ತೆ ಆಗಲ್ಲ ಅಂತ ಸೊ ನಾನೆಲ್ಲ ಕ್ಲೀನ್ ಮಾಡಿದೆ. ಅಂಡ್ ಕ್ಲೀನ್ ಮಾಡಿದಾದ್ಮೇಲೆ ನಾನು ಮನೇಲಿ ರೊಟೀನ್ ವರ್ಕ್ ಎಲ್ಲ ನಮ್ಮ ಅಮ್ಮನ ಹೆಲ್ಪ್ ಮಾಡಿದೆ. ಅಂಡ್ ಹೆಲ್ಪ್ ಮಾಡಿದಾದ್ಮೇಲೆ ನಾನು ಸೊ ಹಂಗಾಗಿ ಟೈಮ್ 3 to 4 hours ಮುಗೀತು ಗೈಸ್. ಸೊ ಇದೆಲ್ಲ ನೀರು ಬಂತು ಅಂಡ್ ನಲ್ ಬಂತು, ಅವೆಲ್ಲ ಇದೆಲ್ಲ ತುಂಬಿಸಿ ಅದರಲ್ಲಿ ಟೈಮ್ ಹೋಯ್ತು ಗೈಸ್. ಸೊ ಹಂಗಾಗಿ ನಾನು ಇವತ್ತು ಈವ್ನಿಂಗ್ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಇವಾಗ ಈವ್ನಿಂಗ್ ಇಂದ ಬಂದು ಗೈಸ್ ನಾನು ಪ್ರೆಸೆಂಟ್ ಹೊರಗಡೆ ಇದ್ದೀನಿ ಅಂಡ್ ಮನೆ ಹೊರಗಡೆ. ಅಂಡ್ ಇಲ್ಲಿ ನೋಡಿ, ಏನು ನಮ್ಮ ಅಕ್ಕನವ್ರ ಮಗ ಏನ್ ಬೇಕಾದ್ ಮಾಡ್ತಾ ಇದ್ದಾನೆ. ಶ್ರೀವಿನ್ ಏನು ಹಾಯ್ ಗೈಸ್, ನಮ್ಮ ಅಕ್ಕನ ಮಗ ಇವನು ಬರೀ ಹಲ್ಕತ್ ಕೆಲಸ ಮಾಡ್ತಿರ್ತಾನೆ. ಇಲ್ಲಿ ನೋಡ್ಬೋದು, ನೋಡಕ್ ಹಿಂಗ್ ಕಾಣ್ತಾನೆ, ಏನ್ ಬೇಕಾದ್ ಮಾಡ್ತಾನೆ ಗೈಸ್. ಇವನು ಕಂಪ್ಲೀಟ್ ಬ್ಲಾಗ್ಸ್ ಎಲ್ಲ ಹಾಕ್ತೀನಿ, ನಾನು ನೋಡ್ತಾ ಇರಿ. ಅಂಡ್ ಇವಾಗ ಪ್ರೆಸೆಂಟ್ ನಾವು ಹೊಲೆ ಸ್ಟಾರ್ಟ್ ಮಾಡಿದ್ವಿ, ಜಸ್ಟ್ ಇಟ್ಟಿದೀವಿ. ಅಂಡ್ ಇದರಲ್ಲಿ ನಾವು ಮತ್ತೆ ಈವ್ನಿಂಗ್ ಸ್ನಾಕ್ಸ್ ಎಲ್ಲ ಮಾಡ್ತೀವಿ ಗೈಸ್. ಇಲ್ಲಿ ನೋಡಿ, ಇವಾಗ ಪ್ರೆಸೆಂಟ್ ಹೊಲೆ ಎಲ್ಲ ಹಚ್ಚಿ ಇಟ್ಟಿದೀವಿ. ಅಂಡ್ ಇದು ಜೋಕಾಲಲ್ಲಿ ನಾವು ಕೂಡೋದು. ಅಂಡ್ ನಾನು ಕಂಪ್ಲೀಟ್ ಈವ್ನಿಂಗ್ ಪಾಪ್ಕಾರ್ನ್ಸ್ ಅವೆಲ್ಲ ನಮ್ಕಿನ್ಸ್ ಇವೆಲ್ಲ ಕುಕ್ ಮಾಡಿಸಿ ಎಂಜಾಯ್ ಮಾಡ್ತೀವಿ ಗೈಸ್. ಅಂಡ್ ನೋಡ್ತಾ ಇರಿ ವ್ಲಾಗ್ ಅಂತ ನೋಡಿ ಗೈಸ್, ಇಂಟ್ರೆಸ್ಟಿಂಗ್ ಇರುತ್ತೆ ನೋಡಿ ಗೈಸ್. ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ ಗೈಸ್. ಸೊ ಗೈಸ್, ಫೈನಲ್ ಈವ್ನಿಂಗ್ ಆಯ್ತು. ಅಂಡ್ ಈವ್ನಿಂಗ್ ಅಲ್ಲಿ ನಾನು ಸ್ವಲ್ಪ ಪಾಪ್ಕಾರ್ನ್ಸ್ ಎಲ್ಲ ಮಾಡ್ತಿದ್ದೀನಿ ಗೈಸ್. ಎಲ್ಲಿ ಅಂತಂದ್ರೆ ಅದನ್ನು ಶೋ ಮಾಡ್ತೀನಿ. ಹೊರಗಡೆ ಹೊಲೆ ಹಚ್ಚಿದ್ದು ಅಂತ ಅನ್ನಲ್ಲ ಗೈಸ್, ನೋಡ್ರಿ. ಅಂಡ್ ಹೊರಗಡೆ ಇದೆಲ್ಲ ಹೊಲೆ ಹಚ್ಚಿದ್ದೀನಿ. ಅಂಡ್ ಇವಾಗ ಇದನ್ನ ಫೈರ್ ಮಾಡಬೇಕು, ಹಚ್ಬೇಕು ಗೈಸ್, ಬೆಂಕಿ ಹಚ್ಬೇಕು. ಈಗ ಒಂದು ಪ್ಲಾಸ್ಟಿಕ್ ಯೂಸ್ ಮಾಡ್ಬೇಕು. ಅಂಡ್ ಪ್ಲಾಸ್ಟಿಕ್ ಯೂಸ್ ಮಾಡಿ ಇದಕ್ಕೆ ಸ್ವಲ್ಪ ಮ್ಯಾಚ್ ಬಾಕ್ಸ್ ತೊಗೊಂಡು ಹಚ್ಚಿ ಹಿಂಗೆಲ್ಲ ಬಿಡ್ಬೇಕು ಗೈಸ್. ಹಿಂಗೆ ಬಿಟ್ಟು ಇದು ಹಚ್ಕೊಂಡ್ಮೇಲೆ ಅದು ಹಚ್ಚಿಲ್ಲ ಅಂತಂದ್ರೆ ಇದು ಏನೋ ಗೊತ್ತಿಲ್ಲ, ಕೆಲ್ಸನ ಏನೋ ಗೊತ್ತಿಲ್ಲ. ಇದು ಹಾಕಿ ಒಂದು ಬರೀ ಟ್ರೈ ಮಾಡೋ ಅಂತ ಏನಾಗುತ್ತೆ. ಇದೇ ರೀತಿ ಬೆಂಕಿ ಇದೇ ರೀತಿ ಬೆಂಕಿ ಹಚ್ಚು ವಿಧಾನ, ಬಟ್ ನನಗೆ ಗೊತ್ತಿಲ್ಲ, ಪರ್ಫೆಕ್ಟ್ ಗೊತ್ತಿಲ್ಲ, ಬಟ್ ನಾನು ಹಚ್ತಾ ಇದ್ದೀನಿ ಗೈಸ್. ಇದೊಂದು ಬೇರೆ ಟ್ರೈ ಮಾಡೋಣ, ಇದು ಹಚ್ಕೊಂತದ್ದು ಇಲ್ಲೋ. ಗೈಸ್, ಇಟ್ಸ್ ವರ್ಕಿಂಗ್ ಗೈಸ್. ಇದು ಚಲೋ ಹಾಕ್ತಿದೆ, ಸೊ ಹಂಗಾಗಿ ನಾನು ಹಾಕ್ತೀನಿ ಸ್ವಲ್ಪ. ಗೈಸ್, ಇದ್ರ ಕ್ಯಾಪ್ನು ಹಚ್ಕೊಂಡ್ಬಿಟ್ಟಿದೆ ನೋಡಿ, ಇದ್ರದ್ದು ಕ್ಯಾಪ್ನ ಹಚ್ಕೊಂಡ್ಬಿಟ್ಟಿದೆ ಗೈಸ್. ಅದು ಹಿಂಗೆ ಹಾಕಕ್ಕೆ ಹೋದೆ ಎಲ್ಲ ಫುಲ್ಲು ಫೈರ್ ಎಲ್ಲ ಮೇಲ್ಗಡೆ ಬಂದ್ಬಿಡ್ತು, ಹಚ್ಕೊಂಡ್ಬಿಟ್ಟಿದೆ. ಇವಾಗ ಜಸ್ಟ್ ಒಂದು ಸ್ವಲ್ಪ ಹಾಕ್ತೀನಿ. ಸೊ ಗೈಸ್, ಫೈನಲಿ ಇದು ಆಯಿಲ್ ಜಾಸ್ತಿ ಆಗಿಬಿಟ್ಟಿದೆ, ಸೊ ಹಾಗಾಗಿ ಜಾಸ್ತಿ ಫೈರ್ ಬಂದ್ಬಿಡ್ತು. ಅಂಡ್ ಫೈನಲಿ ಇದು ಇಟ್ಬಿಡೋಣ ಗೈಸ್. ಗೈಸ್, ಇದಕ್ಕೆ ಆಯಿಲ್ ಗಿಲ್ ಏನೂ ಬೇಕಾಗಿಲ್ಲ, ಜಸ್ಟ್ ಈ ಪ್ಯಾಕೆಟ್ನ ಹರಿದು ಇದ್ರಾಗ ಹಾಕಿದ್ರೆ ಆಯ್ತು ಗೈಸ್, ಅದೇ ಕುಕ್ ಆಗಿಬಿಡ್ತು. ಒಂದು 2 to 3 minutes 3 minutes ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. 3 minutes ಅಲ್ಲಿ ಕುಕ್ ಆಗುತ್ತೆಲ್ಲ ನೋಡೋಣ ಗೈಸ್. ಫೈನಲಿ ಪೇಪರ್ ಟೇರ್ ಮಾಡಿದ್ದೀನಿ. ಗಂಟೆ ಜಲ್ದಿ ಗಂಟೆ ಈ ಥರ ಹಾಕಿ
ಬಟ್ಟಿ 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 ಇದೆ ಜಲ್ದಿ ಇದೆ ಇವತ್ತ ಆಯ್ತು ಬರೇ ಓಪನ್ ಮಾಡ್ತಿದ್ನ ಆಗ್ಲೇ ಟಪ್ ಟಪ್ ಅಂತ ಬರ್ತಿದೆ ಗೈಸ್ ಇಲ್ಲಿ ಸೌಂಡ್ ಕೇಳಿಸ್ತಿದಲ್ವಾ ಸೊ ಗೈಸ್ ಫೈನಲಿ ಎಲ್ಲ ಮುಗೀತು ಆ್ಯಂಡ್ ಇವಾಗ ನೋಡಿ ಗೈಸ್ ಪಾಪ್ಕಾರ್ನ್ಸ್ ಎಲ್ಲ ಮುಗ್ದಿ ಆಯಿತು ಇಲ್ಲಿ ನೋಡಿ ಮಸ್ತ್ ಆಗಿದ್ದಾವೆ ಮಸ್ತ್ ಕುಕ್ ಆಗಿದ್ದಾವೆ ಗೈಸ್ ಹೊಲೆ ಅದ್ರ ಮೇಲೆ ಫಸ್ಟ್ ಟೈಮ್ ಮಾಡಿದ್ದು ಇದ್ರ ಮೇಲೆ ಕುಕ್ ಮಾಡಿದ್ದು ಆ್ಯಂಡ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು ಚಲೋನು ಬಂತು ಸೊ ಹಂಗಾಗಿ ಇವಾಗ ಟೇಸ್ಟ್ ಮಾಡಿ ನಮ್ಮ ಸಿಸ್ಟರ್ಸ್ನು ಬರ್ತಾರೆ ಸೊ ಹಂಗಾಗಿ ಮತ್ತೆ ಟೇಸ್ಟ್ ಮಾಡ್ತೀನಿ ಗೈಸ್ ಈಗ ಟೇಸ್ಟ್ ಮಾಡಿ ನಿಮ್ಗೆ ಶೋ ಮಾಡ್ತೀನಿ A few moments later. ಸೊ ಗೈಸ್ ಫೈನಲಿ ಇವತ್ತಿನ ಡೇ ನನ್ನ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಆಯಿತು ಆ್ಯಂಡ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಿದ್ದೀನಿ ಆ್ಯಂಡ್ ಇವಾಗ ಪ್ರೆಸೆಂಟ್ ನಾನು ಎಲ್ಲ ಬೈಕ್ನು ನಮ್ಮ ಮನೆ ಹತ್ರ ಬೈಕ್ನು ಒಳಗಡೆ ಪಾರ್ಕ್ ಮಾಡಿದ್ದೀವಿ ಬೈಕ್ ಎಲ್ಲ ಒಳಗಡೆ ಇಟ್ಟಿದ್ದಾದ್ಮೇಲೆ ಆ್ಯಂಡ್ ಇವಾಗ ನಾನು ಏನು ಮಾಡೋದಿಲ್ಲ ವಿಡಿಯೋ ಎಡಿಟ್ ಮಾಡಬೇಕು ಆ್ಯಂಡ್ ಮಾಡ್ಕೋಬೇಕು ಸೊ ವಿಡಿಯೋ ಎಡಿಟ್ ಮಾಡೋದ್ರಲ್ಲೇ ಟೈಮ್ ಜಾಸ್ತಿ ಹೋಗುತ್ತೆ ಸೊ ಹಂಗಾಗಿ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವತ್ತಿನ ಎಕ್ಸ್ಪೀರಿಯನ್ಸ್ ಎಲ್ಲ ನಾನು ಬ್ಲಾಗಲ್ಲಿ ಹಾಕಿದ್ದೀನಿ ಈ ವಿಡಿಯೋನ ಎಂತನ ನೋಡಿ ಆ್ಯಂಡ್ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಇವತ್ತಿನ ಬ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್